ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ರವಿ ಖಡೂರು. ಈಗಾಗಲೇ SIT ಇಂದ HD ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. SIT ಇಂದ HD ರೇವಣ್ಣ ಬಂಧನ ಪ್ರಕರಣ ಇಂದು ರೇವಣ್ಣನವರ 4 ದಿನಗಳ ಕಸ್ಟಡಿ ಅಂತ್ಯ ಆಗುತ್ತೆ. SIT ಕಚೇರಿಗೆ ಆಗಮಿಸಿದ್ದ ರೇವಣ್ಣ ಪರ ವಕೀಲರು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಮಾಲೋಚನೆ, ಜೊತೆಗೆ ರೇವಣ್ಣನವರ ಆರೋಗ್ಯದ ಬಗ್ಗೆ ಕೂಡ ವಿಚಾರಣೆ ಮಾಡಿರುವಂತದ್ದು. ಸಮಾಲೋಚನೆ ನಡೆಸಿ SIT ಕಚೇರಿಯಿಂದ ವಾಪಸ್ ಆಗಿದ್ದಾರೆ. ಈಗಾಗಲೇ SIT ಇಂದ HD ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ರೇವಣ್ಣನವರ 4 ದಿನಗಳ ಕಸ್ಟಡಿ ಅಂತ್ಯ ಆಗ್ತಾ ಇರುವಂತದ್ದು. SIT ಕಚೇರಿಗೆ ಆಗಮಿಸಿದ್ರು ರೇವಣ್ಣ ಪರ ವಕೀಲರು. ಹಲವು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರ್ತಾರೆ ಅವರ ಜೊತೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಮಾಲೋಚನೆ ಕೂಡ ಆಗ್ತಾ ಇರುವಂತದ್ದು. ಜೊತೆಗೆ ರೇವಣ್ಣನವರ ಆರೋಗ್ಯದ ಬಗ್ಗೆ ಕೂಡ ವಿಚಾರಣೆ ಆಗುತ್ತೆ. ಪ್ರಮುಖವಾಗಿ ಸಮಾಲೋಚನೆ ನಡೆಸಿ SIT ಕಚೇರಿಯಿಂದ ವಾಪಸ್ ಆಗಿದ್ದರೆ ಅವರ ಪರ ವಕೀಲರು. ಈಗಾಗಲೇ ನೋಡ್ತಾ ಇದ್ದೀವಿ, ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರಮುಖವಾಗಿ ಯಾವಾಗ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾರೆ ರೇವಣ್ಣ, ಇನ್ನು ಸಾಕಷ್ಟು ತನಿಖೆ ಬೇಕು ಅಂತ 4 ದಿನಗಳ ಕಾಲ ಕಸ್ಟಡಿಗೆ ಒಪ್ಪಿಸಲಾಗುತ್ತೆ ಜಡ್ಜ್ ಮುಂದೆ. ಆ ಹಿನ್ನೆಲೆಯಲ್ಲೇ 4 ದಿನ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇರುವಂತದ್ದು. ಜಾಮೀನು ಅರ್ಜಿ ಕೂಡ ಇರುವಂತದ್ದು ಇವತ್ತೇ ನೋಡ್ತಾ ಇದ್ದೀವಿ. ಆ ವಿಚಾರಕ್ಕೆಲ್ಲ ಸಂಬಂಧಪಟ್ಟಂತೆ SIT ಕಚೇರಿಗೆ ರೇವಣ್ಣ ಪರ ವಕೀಲರು ಬಂದಿದ್ರು. ಈಗಾಗಲೇ ಅವರ ಆರೋಗ್ಯನ ಕೂಡ ವಿಚಾರಿಸಿರುವಂತದ್ದು ನೋಡ್ತಾ ಇದ್ದೀವಿ. ಇನ್ನು 4 ದಿನ ಕಸ್ಟಡಿ ಏನಿತ್ತು ಇವತ್ತು ಅಂತ್ಯ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಇವತ್ತು ವಕೀಲರು ಕೂಡ ಭೇಟಿಯನ್ನ ಮಾಡಿ ಸಮಾಲೋಚನೆಯನ್ನ ನಡೆಸಿರುವಂತದ್ದು. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಈಗಾಗಲೇ ಸಮಾಲೋಚನೆ ಮಾಡಿದ್ದಾರೆ. ಜೊತೆಗೆ ರೇವಣ್ಣನವರ ಆರೋಗ್ಯದ ಬಗ್ಗೆಯೂ ಕೂಡ ವಿಚಾರಣೆ ಮಾಡಿರುವಂತದ್ದು. ಅಲ್ಲಿ ವಕೀಲರು ಸಮಾಲೋಚನೆ ನಡೆಸಿ SIT ಕಚೇರಿಯಿಂದ ಈಗಾಗಲೇ ವಾಪಸ್ ಆಗಿರುವಂತದ್ದು ನೋಡ್ತಾ ಇದ್ರು. ಈಗಾಗಲೇ ನೋಡ್ತಾ ಇದ್ದೀವಿ, ಅವರ ಪರ ವಕೀಲರು ಕೂಡ ಈಗಾಗಲೇ ಏನು ಕಸ್ಟಡಿಯಲ್ಲಿದ್ರು SIT ಕಸ್ಟಡಿಯಲ್ಲಿ, ಇವತ್ತು ಕೂಡ ಅವರ ಪರ ಈಗಾಗಲೇ ಜಾಮೀನು ಅರ್ಜಿ ಕೂಡ ಇರುವಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಮಾಜಿ ಸಚಿವ HD ರೇವಣ್ಣ ಅವರ ಜಾಮೀನು ಅರ್ಜಿ ಇಂದು ವಿಚಾರಣೆಗೆ ಬರುತ್ತೆ. ಇನ್ನು ರೇವಣ್ಣ ಅವರ ಕಸ್ಟಡಿ ಕೂಡ ಅಂತ್ಯ ಆಗುವ ಹಿನ್ನೆಲೆಯಲ್ಲೇ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಬೇಕು. ಆದರೆ SIT ಅಧಿಕಾರಿಗಳು ರೇವಣ್ಣ ಅವರನ್ನು ಇನ್ನಷ್ಟು ದಿನ ಕಸ್ಟಡಿಗೆ ಕೊಡುವಂತೆ ಕೋರ್ಟ್ನಲ್ಲಿ ಮನವಿ ಕೂಡ ಮಾಡುವಂತಹ ಚಾನ್ಸಸ್ ಕೂಡ ತುಂಬ ಇರುವಂಥದ್ದು. ಈಗಷ್ಟೇ ವಿಚಾರಣೆಯನ್ನು ಪ್ರಾರಂಭ ಮಾಡಲಾಗಿದೆ ನೋಡ್ತಾ ಇದ್ದೀವಿ ಪ್ರಮುಖವಾಗಿ. ಅಲ್ಲದೆ ರೇವಣ್ಣ ಸಹ ತನಿಖೆಗೆ ಸಹಕಾರವನ್ನು ನೀಡ್ತಾ ಇಲ್ಲ ಅಂತ ವಾದಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಜಾಮೀನು ಅರ್ಜಿ ವಿಚಾರಣೆ ಸಂಬಂಧ ಪ್ರಮುಖವಾಗಿ ನ್ಯಾಯಾಲಯ ಒಂದು ಸಹ ಪ್ರಶ್ನೆಯನ್ನು ಎತ್ತಿದೆ. ಆರೋಪಿ ಕಸ್ಟಡಿಯಲ್ಲಿದ್ದಾಗ ಜಾಮೀನು ಅರ್ಜಿ ವಿಚಾರಣೆ ನಡೆಸಲು ಯೋಗ್ಯತೆ ಎಂಬ ಬಗ್ಗೆ ಈಗಾಗಲೇ ವಿಚಾರಣೆ ಕೂಡ ಆಗ್ತಾ ಇರುವಂಥದ್ದು. ಆ ಬಗ್ಗೆ ಈಗಾಗಲೇ ರೇವಣ್ಣ ಪರ ವಕೀಲರು CV ನಾಗೇಶ್ ಅವರು ಕೆಲವು ತೀರ್ಪುಗಳನ್ನು ಉಲ್ಲೇಖಿಸಿ ವಾದವನ್ನು ಮಂಡಿಸಿರುವಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇರುವಂಥದ್ದು. ಇನ್ನು ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಈ ಸಂಬಂಧ. ಇನ್ನು ಪ್ರಮುಖವಾಗಿ ಅವರ ಪರ ವಕೀಲರು ಕೂಡ ಜೊತೆ ಒಂದು ಮಾತನಾಡಿದ್ದಾರೆ. ಇನ್ನು ಸಾಕಷ್ಟು ಕುತೂಹಲವನ್ನು ಕೂಡ ಈಗಾಗಲೇ ಮೂಡಿಸಿರುವಂಥದ್ದು ಈ ಕೇಸು. ಸಾಕಷ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿ. ವಿವೇಕ್, ಈಗಾಗಲೇ ನೋಡ್ತಾ ಇದ್ದೀವಿ ಜಾಮೀನು ಅರ್ಜಿ ಕೂಡ ಇವತ್ತು ಇರುವಂತದ್ದು. ಆದ್ರೆ ಇಲ್ಲಿ ಅವರ ಪರ ವಕೀಲರು ಈಗಾಗಲೇ ಸಮಾಲೋಚನೆ ಕೂಡ ನಡೆಸಿದ್ದಾರೆ. SIT ಕಚೇರಿಗೆ ತೆರಳಿರುವಂತದ್ದು ನೋಡ್ತಾ ಇದ್ದೀವಿ, ಸಮಾಲೋಚನೆ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಮಾತನಾಡಿರ್ಬೋದು ಅಂತ?
ಎಸ್ ರವಿ, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ HD ರೇವಣ್ಣ ಅವರು SIT ತನಿಖಾ ತಂಡಕ್ಕೆ ಅರೆಸ್ಟ್ ಕೂಡ ಆಗಿದ್ರು. ಒಂದು 4 ದಿನಗಳ ಹಿಂದೆ ಅಷ್ಟೇ ಅರೆಸ್ಟ್ ಕೂಡ ಆಗಿದ್ರು. ಅವರ KR ನಗರ ಕೇಸ್ ಆಗಿರ್ಬೋದು ಮತ್ತು ಹೊಳೆ ನರಸೀಪುರ ಕೇಸ್ನಲ್ಲಿ A1 ಆರೋಪಿ ಆಗಿದ್ರು ಮತ್ತು KR ನಗರ ಕೇಸ್ನಲ್ಲಿ A2 ಆರೋಪಿ ಆಗಿದ್ರು. ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ SIT ತನಿಖಾ ತಂಡ ಅವರನ್ನು ಅರೆಸ್ಟ್ ಕೂಡ ಮಾಡಿದ್ರು ಮತ್ತು 4 ದಿನಗಳ ಕಾಲ ಅವರು ವಿಚಾರಣೆಗೆ ಕೂಡ ತಗೊಂಡಿದ್ರು. ಪೊಲೀಸ್ ಕಸ್ಟಡಿಗೆ ತಗೊಂಡು ವಿಚಾರಣೆ ಕೂಡ ನಡೆಸಿದ್ರು SIT ತನಿಖಾ ತಂಡ. ಆ ವಿಚಾರಣೆ ಏನಿದೆ ಇವತ್ತು ಅಂತ್ಯಗೊಳ್ಳಲಿದೆ ರವಿ. ಇವತ್ತು 4 ಗಂಟೆವರೆಗೂ SIT ತನಿಖಾ ತಂಡಕ್ಕೆ ಅವಕಾಶ ಇದೆ ವಿಚಾರಣೆ ನಡೆಸೋದಕ್ಕೆ. ಮತ್ತು SIT ತನಿಖಾ ತಂಡ ಇದು ಮೊನ್ನೆ ಮ್ಯಾಜಿಸ್ಟ್ರೇಟ್ ಬಳಿ ಹೋಗಿ ಪ್ರೊಡ್ಯೂಸ್ ಮಾಡಿದಾಗ ರೇವಣ್ಣ ಅವರಿಗೆ SIT ತನಿಖಾ ತಂಡ ಅವರಿಗೆ 4 ದಿನಗಳ ಕಸ್ಟಡಿ ಕೊಟ್ಟ ನಂತರ ಮ್ಯಾಜಿಸ್ಟ್ರೇಟ್ ಅವರು ಕೂಡ ಒಂದು ಆದೇಶ ಕೂಡ ಹೊರಡಿಸಿದ್ರು. 1 ಗಂಟೆ ಕಾಲ ಅವಕಾಶ ಕೂಡ ಇತ್ತು ರೇವಣ್ಣ ಅವರಿಗೆ ಅವರ ವಕೀಲರ ಜೊತೆ ದಿನ ಚರ್ಚೆ ಮಾಡೋದಕ್ಕೆ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಇವತ್ತು ಕೂಡ ಅಷ್ಟೇ ಅವರ ವಕೀಲರ ಜೊತೆ 1 ಗಂಟೆ ಕಾಲ ಸುದೀರ್ಘ ಚರ್ಚೆಯನ್ನು ನಡೆಸಿದ್ರು. ಆ ಚರ್ಚೆಯಲ್ಲಿ ಅವರ ಆರೋಗ್ಯ ಸ್ಥಿತಿಗಳು ಮತ್ತೆ ಮುಂದಿನ ಯಾವ ರೀತಿಯಾಗಿ ಪ್ರೊಸೀಡಿಂಗ್ಸ್ ಮಾಡಬೇಕು ಅಂತ ಕೂಡ ಚರ್ಚೆ ನಡೆಸಿದ್ದಾರೆ. ಮತ್ತು ನೋಡ್ತಾ ಹೋದ್ರೆ ನಿನ್ನೆ ಅಷ್ಟೇ ಅವರ ಜಾಮೀನು ಅರ್ಜಿ ಏನಾಗಿತ್ತು ಅದು ಕೂಡ ವಜಾ ಆಗಿತ್ತು. ಮತ್ತೆ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು 11 ಗಂಟೆಗೆ ಮತ್ತೆ ಸೆಷನ್ಸ್ ಕೋರ್ಟ್ ನಲ್ಲಿ ಕೂಡ ಅವರ ಅಪ್ಲಿಕೆಂಟ್ ನ ಜಾಮೀನು ಅರ್ಜಿಯ ಬಗ್ಗೆ ವಿಚಾರಣೆ ಕೂಡ ಇತ್ತು 11 ಗಂಟೆಗೆ. ಆ 11 ಗಂಟೆಗೆ ಇದ್ದಿದ್ದ ವಿಚಾರಣೆ ಕೂಡ 2:45ಕ್ಕೆ ಮುಂದೂಡಲಾಗಿದೆ ರವಿ. ಮತ್ತು ಆ ವಿಚಾರಣೆ ಮುಗಿದ ನಂತರ ಇವತ್ತು 3 ಗಂಟೆ ಅಥವಾ 4 ಗಂಟೆ ತನಕ ಮಾತ್ರ SIT ತನಿಖಾ ತಂಡಕ್ಕೆ ಅವಕಾಶ ಇರೋದು. ಅವರಿಗೆ ಕಸ್ಟಡಿಗೆ ಕೊಟ್ಟಿದ್ದ ಸಮಯ ಕೂಡ ಅಂತ್ಯ ಆಗುತ್ತೆ ರವಿ. ಮತ್ತು ಈ ನಿಟ್ಟಿನಲ್ಲಿ ಅವರ ರೇವಣ್ಣ ಅವರಿಗೆ ಏನಿದೆ ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಂಡಿರೋದ್ರಿಂದ ವಕೀಲರು ಕೂಡ ಆ ಪಾಯಿಂಟ್ ನ ಒಂದು ಹೈಲೈಟ್ ಮಾಡಿ ಹೇಳ್ಬಹುದು ಜಡ್ಜ್ನ ಬಳಿ ಹೋದಾಗ, ಮ್ಯಾಜಿಸ್ಟ್ರೇಟ್ ನ ಬಳಿ ಹೋದಾಗ. ನಮ್ಮ ಕ್ಲೈಂಟ್ ಏನಿದ್ದಾರೆ ವಿವೇಕ್, ಈಗಾಗಲೇ ನೋಡ್ತಾ ಇದ್ದೀವಿ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗ್ತಾ ಇದೆ ಅಂತ ಈಗಾಗಲೇ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಯಾವಾಗ ಇವರು ಅರೆಸ್ಟ್ ಆಗ್ತಾರೆ ಅವತ್ತು ಕೂಡ ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿತ್ತು. ಇನ್ನು ಪ್ರಮುಖವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಯಾವಾಗ SIT ಅಧಿಕಾರಿಗಳು ಕೇಳ್ತಾರೆ ಅಲ್ಲಿ ಕೂಡ ಮೌನ ವಹಿಸಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ಅಳ್ತಾ ಇದ್ರು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇಲ್ಲಿ ಆರೋಗ್ಯದಲ್ಲಿ ಏರುಪೇರು ಆದ್ರೆ ಏನಾದ್ರೂ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಂತಹ ಸಾಧ್ಯತೆ ಇದೆಯಾ ಅಂತ? ಎಸ್ ರವಿ, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ SIT ತನಿಖಾ ತಂಡ ಏನಿತ್ತು ಅವರಿಗೆ ವಶಕ್ಕೆ ತೆಗೆದುಕೊಂಡ ದಿನವೇ ಆರೋಗ್ಯದ ಸಮಸ್ಯೆ ಕೂಡ ಕಾಣಿಸ್ಕೊಂಡಿತ್ತು. ಈ ನಿಟ್ಟಿನಲ್ಲಿ ಅವರಿಗೆ ಬೇರೆ ಬೇರೆ ಹಾಸ್ಪಿಟಲ್ಸ್ ಕೂಡ ಕರ್ಕೊಂಡು ಹೋಗಿದ್ರು ರೇವಣ್ಣ ಅವರಿಗೆ, ಅಲ್ಲೂ ಕೂಡ ತೋರಿಸಿದ್ರು. ಮತ್ತೆ ಅದು ಮುಗಿದ ನಂತರ ಮತ್ತೆ ಇನ್ನೊಮ್ಮೆ ಬಾರಿ 2 ಬಾರಿ ಅವರಿಗೆ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗಿದ್ರು. ಒಂದಿನ ಮ್ಯಾಜಿಸ್ಟ್ರೇಟ್ ನ ಬಳಿ ಪ್ರೊಡ್ಯೂಸ್ ಮಾಡೋ ಮುಂಚೆ ದಿನ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು. ಪ್ರೊಡ್ಯೂಸ್ ಮಾಡೋ ದಿನವೂ ಕೂಡ ಅಷ್ಟೇ ಜಡ್ಜ್ ನ ಬಳಿ ಹೋಗೋ ಕೆಲವು 1 ಅವರ್ ಅಥವಾ 2 ಅವರ್ ಮುಂಚೆ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು. ಅವರ ECG ಕೂಡ ಮಾಡಿದ್ರು. ಸಾಕಷ್ಟು ಅವರಿಗೆ ಆರೋಗ್ಯ ಸಮಸ್ಯೆ ಕೂಡ ಕಾಣಿಸ್ತಿದೆ, ಸಾಕಷ್ಟು ವೀಕ್ ಆದಂತೆ ಕಾಣಿಸ್ತಿದ್ದಾರೆ ಅಂತ ಕೂಡ ಅವರ ವಕೀಲರು ಆ ಪಾಯಿಂಟ್ ನ ಹೈಲೈಟ್ ಮಾಡಿದ್ರು. ಈ ನಿಟ್ಟಿನಲ್ಲಿ ಅವರಿಗೆ ಈ ಬಾರಿ ಕೂಡ ಜಾಮೀನು ಅರ್ಜಿಗೆ ಏನ್ ಸಲ್ಲಿಸಿದ್ದಾರೆ ಇವರ ವಕೀಲರು ಆ ಪಾಯಿಂಟ್ ನ ಮತ್ತೆ ಹೈಲೈಟ್ ಮಾಡುವ ಸಾಧ್ಯತೆನೂ ಕಾಣ್ತಿದೆ ರವಿ. ನಮ್ಮ ಕ್ಲೈಂಟ್ ಏನಿದ್ದಾರೆ ಅವರಿಗೆ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಮತ್ತು ಅವರು ನಿನ್ನೆ ವಾದ ಮಾಡಿರೋ ರೀತಿ ನೋಡಿದ್ರೆ ವಕೀಲರು ಅವ್ರು ಹೇಳುವುದೇನೆಂದ್ರೆ SIT ತನಿಖಾ ತಂಡ ಏನಿದೆ ಅವರು ಯಾವಾಗ ವಿಚಾರಣೆ ಕಡಿದ್ರು ಸಹ ನಮ್ಮ ಕ್ಲೈಂಟ್ ಬರ್ತಾರೆ, ನಮಗೆ ಜಾಮೀನು ಅರ್ಜಿ ವಜಾ ಮಾಡಬೇಡಿ, ನಮಗೆ ಜಾಮೀನು ಕೊಡಿ ನಮ್ಮ ಕ್ಲೈಂಟ್ಗೆ ಅಂತ ಒಂದು ವಕೀಲರು ಹೈಲೈಟ್ ಮಾಡಿ ತೋರಿಸಿದ್ದಾರೆ ರವಿ. ಆ ಪಾಯಿಂಟ್ ಮತ್ತೆ ಅದು ಜಾಮೀನು ವಿಚಾರಣೆ ಅರ್ಜಿ ಏನಿದೆ ಅದು ಇವತ್ತು 3 ಗಂಟೆ ನಂತರ ಅಲ್ಲಿ ಮತ್ತೆ ಸೆಷನ್ಸ್ ಕೋರ್ಟ್ ನಲ್ಲಿ ಡಿಸ್ಕಷನ್ ಇದೆ ರವಿ. ಎಸ್, ಧನ್ಯವಾದಗಳು ವಿವೇಕ್ ನಿಮ್ಮ ಎಲ್ಲಾ ಮಾಹಿತಿಗಾಗಿ. ಈಗಾಗಲೇ ನೋಡ್ತಾ ಇದ್ದೀವಿ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸುವಂತಹ ಕೇಸ್ ಇದು. ಈಗಾಗಲೇ ಸಾಕಷ್ಟು ವಿಚಾರವಾಗಿ ಮಾತುಕತೆ ಕೂಡ ಆಗ್ತಾ ಇರುವಂತಹ ರಾಜ್ಯಾದ್ಯಂತ ದೊಡ್ಡ ಮಟ್ಟಕ್ಕೆ ಕೂಡ ಸದ್ದು ಮಾಡ್ತಾ ಇದೆ ಈ ವಿಚಾರಣೆ. ಇನ್ನು ಪ್ರಮುಖವಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಮಾಲೋಚನೆ ಕೂಡ ಮಾಡಿರುವಂತದ್ದು ನೋಡ್ತಾ ಇದ್ದೀವಿ. ಯಾವ ರೀತಿ ಬೆಳವಣಿಗೆ ಆಗತ್ತೆ, ಇನ್ನು ಪ್ರಮುಖವಾಗಿ ಇವರಿಗೆ ಏನಾದ್ರೂ ಜಾಮೀನು ಸಿಕ್ಕರೆ ಏನಾಗಬಹುದು, ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಸಾಕ್ಷಿಗಳನ್ನ ನಾಶಪಡುವಂತಹ ಸಾಧ್ಯತೆ ಹೆಚ್ಚಾಗಿರೋದಂತೆ. ಇನ್ನು ಹೈ ಪ್ರೊಫೈಲ್ ಕೇಸ್ ಕೂಡ ಆಗಿರೋದ್ರಿಂದ ಇಲ್ಲ ಒಂದ್ ಕಡೆ ಜಾಮೀನು ಮಂಜೂರು ಕೂಡ ಕಷ್ಟ ಆಗತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಅಪ್ಡೇಟ್. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ವಿಚಾರಣೆಗೆ ಪ್ರಜ್ವಲ್ ಕೇಳಿದ್ದ ಸಮಯ ಅಂತ್ಯವಾಗಿದೆ. ಇಂದು ವಿಚಾರಣೆಗೆ ಬರಲ್ಲ ಪ್ರಜ್ವಲ್ ರೇವಣ್ಣ. ವಕೀಲರ ಮೂಲಕ ಸಮಯ ಕೇಳಿದಂತಹ ಪ್ರಜ್ವಲ್ ತಾನೇ ಕೇಳಿದಂತಹ ಸಮಯಕ್ಕೂ ಹಾಜರಾಗದ ಪ್ರಜ್ವಲ್ ರೇವಣ್ಣ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಅವರ ತಂದೆ ರೇವಣ್ಣ ಕೂಡ ಈಗಾಗಲೇ SIT ಅಧಿಕಾರಿಗಳ ವಶದಲ್ಲಿ ಕೂಡ ಇದ್ದಾರೆ. ಆದ್ರೂ ಕೂಡ ಇನ್ನೂ ವಿಚಾರಣೆಗೆ ಹಾಜರಾಗಿಲ್ಲ ಪ್ರಜ್ವಲ್. ಇನ್ನು ಪ್ರಮುಖವಾಗಿ ವಿಚಾರಣೆಗೆ ಪ್ರಜ್ವಲ್ ಸಮಯವನ್ನ ಕೇಳಿದ್ರು, ಇಂಥ ದಿನಾಂಕಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ತಾನೇ ಕೇಳಿದಂತಹ ಸಮಯಕ್ಕೂ ಕೂಡ ಇಲ್ಲಿ ಹಾಜರಾಗಿಲ್ಲ.
ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ ಯಾವಾಗ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ ಈಗಾಗಲೇ SIT ಅಧಿಕಾರಿಗಳು ಕೂಡ ಕಾದು ಕುಳಿತಿದ್ದಾರೆ. ಈಗಾಗಲೇ ಇಂದು ರೇವಣ್ಣನವರ ಜಾಮೀನು ಅರ್ಜಿ ಕೂಡ ಇರುವಂತದ್ದು ನೋಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಅವರ ಮಗ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಯಾವಾಗ ಬರ್ತಾರೆ ಅನ್ನೋದೇ ಒಂದು ಕುತೂಹಲವನ್ನ ಮೂಡಿಸಿರುವಂತದ್ದು SIT ಅಧಿಕಾರಿಗಳಿಗೆ. ಇನ್ನು ಪ್ರಮುಖವಾಗಿ ಎಲ್ಲೆಡೆ ಹದ್ದಿನ ಕಣ್ಣನ ಈಗಾಗಲೇ SIT ಇಟ್ಟಿರುವಂತದ್ದು. ಯಾವಾಗ ಬೇಕಾದ್ರೂ ಬರಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನೋಡ್ತಾ ಇದ್ದೀವಿ. 196 ದೇಶಗಳಿಗೆ ಇಂಟರ್ಪೋಲ್ ಮೂಲಕ ಇನ್ನು ವಿವರನ ಕೂಡ ಕಳಿಸಲಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ತಂದೆ ಬಂಧನವಾದ್ರೂ ಕೂಡ ವಿದೇಶದಿಂದ ಬರಲಿಲ್ಲ ಪ್ರಜ್ವಲ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು 15ನೇ ತಾರೀಕು ವಿಮಾನದಲ್ಲಿ ಪ್ರಜ್ವಲ್ ಬರುವ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಜರ್ಮನಿಯ ವಿಮಾನ ನಿಲ್ದಾಣದಿಂದ ಟಿಕೆಟ್ ಕೂಡ ಬುಕ್ ಆಗಿದೆ ಅಂತ ಈಗಾಗಲೇ ಇಮಿಗ್ರೇಷನ್ ಇಲಾಖೆಯಿಂದ ಪೊಲೀಸರಿಗೆ ಮಾಹಿತಿ ಕೂಡ ದೊರಕಿದೆ. ಪ್ರಜ್ವಲ್ ರೇವಣ್ಣ 2 ಬಾರಿ ಟಿಕೆಟ್ ಬುಕ್ ಮಾಡಿ ರದ್ದು ಮಾಡಿದ್ರು ಕೂಡ ಮೇ 15ರಂದು ಈಗಾಗಲೇ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನು ರಾತ್ರಿ 12:30ಕ್ಕೆ ವಿಮಾನ ಬರುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಈ ವಿಮಾನದಲ್ಲಿ ಪ್ರಜ್ವಲ್ ಬರ್ತಾರಾ ಅಥವಾ ಇನ್ನಷ್ಟು ಕಾಲ SIT ಅಧಿಕಾರಿಗಳನ್ನ ಆಟ ಮಾಡಿಸಲಿದ್ದಾರಾ ಅಂತ ಈಗಾಗಲೇ ಕಾದು ಕೂಡ ನೋಡ್ಬೇಕಾಗತ್ತೆ. ಪ್ರಮುಖವಾಗಿ ಹೇಳ್ತಾ ಇದ್ರು ಅವತ್ತು ಬರ್ತಾರೆ ಇವತ್ತು ಬರ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಇನ್ನೂ ಕೂಡ